ನಾನು ನನ್ನ ಫ್ರೆಂಡು ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಎಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ, ಏನೇನು ತಿಂದ್ವಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್‌ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಮಲ್ಲೇಶ್ವರಂಗೆ ಇಲ್ಲಿ ಇಳಿಯಿರಿ. Train will arrive in Mantri Square, Sampige Road. ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿ ಹಾಗೆ ಮಲ್ಲೇಶ್ವರಮಲ್ಲಿ ಇಳ್ಕೊಂಡ್ವಿ. ಇಳ್ಕೊಂಡ್ಮೇಲೆ ಹಾಗೆ ಮಾಲ್ಗೆ ಹೋಗಬೇಕಾದ್ರೆ ಸೈಡಲ್ಲಿ ಪುಟ್ಟ ಸ್ಟಾಲ್ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ನಮಗಿಷ್ಟ ಆಗಿರುವಂಥದ್ದು ಕೆಲವೊಂದಷ್ಟನ್ನು ಬೈ ಮಾಡಿಕೊಂಡು ಹಾಗೆ ಮಾಲೊಳಗೆ ಹೋದ್ವಿ. ಆಗಲೇ ಮುಗಿದು ನ್ಯೂ ಇಯರ್ ಬಂದಿದ್ದರೂ ಕೂಡ ಕ್ರಿಸ್ಮಸ್ಗೆ ಮಾಡಿರುವಂತಹ ಆ ಡೆಕೋರೇಷನ್ನು ಹಾಗೆ ಇತ್ತು. ಅದನ್ನು ಹಾಗೆ ಒಂದು ಸಾರಿ ಎಲ್ಲ ನೋಡಿಕೊಂಡು ಮಾಲಲ್ಲೆಲ್ಲ ಸುತ್ತಾಡಿ ಆನಂತರ ಯಾಕೋ ಹೊಟ್ಟೆ ಹಸಿವೆ ಆಗ್ತಿದೆಯಲ್ವಾ ಅಂತ ಅಂದ್ಕೊಂಡು ಒಂದು ಹೋಟೆಲ್ಗೆ ಕೂಡ ನಾವು ವಿಸಿಟ್ ಮಾಡಿದ್ವಿ. ಹೋಟೆಲ್ಗೆ ಹೋದ ನಂತರ ಬೇರೆಲ್ಲಿ ಹೋದ್ವಿ ಅಂತ ನೋಡಬೇಕು ಅಂತಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು. ಮೊದಲು ಹೊಟ್ಟೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ನಾವು ವಿಸಿಟ್ ಮಾಡಿದ್ದೆ ಮಲ್ಲೇಶ್ವರಮಲ್ಲಿರುವ ಬೆಂಗಳೂರು ಕಫೆಗೆ. ಇಲ್ಲಿ ನಾವು ಹೋದಾಗ ಅವರೇ ಬೇಳೆ ಹಬ್ಬ ನಡೀತಿತ್ತು. ಅಂದರೆ ಒಂದಷ್ಟು ತಿನಿಸುಗಳು ಅವರೇ ಬೇಳೆ ಹಾಕಿ ಮಾಡಿರುವಂತಹ ತಿನಿಸುಗಳು. ಹಾಗೆ ನಾನು ಹೋದಾಗ ಫಸ್ಟು ಅವರೇ ಬೇಳೆ ದೋಸೆನ ಆರ್ಡ್ರ್ ಮಾಡಿದೆ. ಹಾಗೆ ಅವರೇ ಬೇಳೆ ದೋಸೆನ ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋ ಮಾಡಿದೆ. ನಿಮಗೆ ಅಡುಗೆ ಕೋಣೆ ಕೂಡ ಹೇಗಿದೆ ಅಂತ ತೋರಿಸೋಣ ಅಂತ ಹೇಳಿ. ಪುಟ್ಟು ದೋಸೆಗಳು ಹಾಕ್ಕೊಂಡ ನಂತರ ಹಿದಕಿದ ಅವರೇ ಬೇಳೆನ ದೋಸೆ ಮೇಲೆ ಹಾಕಿ ಅದರ ಮೇಲೆ ಒಂದಿಷ್ಟು ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸಿ ನಮಗೆ ಕೊಟ್ಟರು. ಅದಲ್ಲದೆ ನೀವು ರವೆ ದೋಸೆನ ಕ್ರಿಸ್ಪಿಯಾಗಿ ಯಾವ ಥರ ಮಾಡ್ತಾರೆ ಅಂತ ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹೇಗೂ ಅವರೇ ಬೇಳೆ ದೋಸೆ ವಿಡಿಯೋ ಜೊತೆ ರವೆ ದೋಸೆ ಕೂಡ ಮಾಡೋದನ್ನು ನೋಡಿಕೊಂಡೆ ನೋಡಿ. ಅದು ಹಾಫ್ ಬೆಂದ ನಂತರ ಅದನ್ನು ಚೆನ್ನಾಗಿ ಈ ರೀತಿ ಮಾಡಿದರೆ ಮಾತ್ರ ನಿಮಗೆ ಅದು ದೋಸೆ ಕ್ರಿಸ್ಪಿಯಾಗಿ ಸಿಗತ್ತೆ. ಬೆಂಗಳೂರು ಕಫೆನಲ್ಲಿ ಈ ಅವರೇ ಬೇಳೆ ಹಬ್ಬ ಡಿಸೆಂಬರ್ 25ರಿಂದ ಶುರುವಾಗಿದೆಯಂತೆ. ಹಾಗೆ ಜನವರಿ 24ರ ತನಕ ನಿಮಗೆ ಅವರೇ ಬೇಳೆ ಹಾಕಿ ಮಾಡಿರುವಂತಹ ತಿಂಡಿಗಳು ಇಲ್ಲಿ ತಿನ್ನೋದಕ್ಕೆ ಸಿಗತ್ತೆ. ನಾನು ನನ್ನ ಫ್ರೆಂಡು ಅವರೇ ಬೇಳೆ ದೋಸೆ ತಿಂದಮೇಲೆ ಒಂದಷ್ಟು ಅವರೇ ಬೇಳೆ ಹಾಕಿ ಮಾಡಿರುವ ತಿನಿಸುಗಳನ್ನು ತಗೊಂಡು ತಿಂದ್ವಿ. ಹೇಗೂ ಸುತ್ತಾಡಿ ಹೊಟ್ಟೆ ಹಸಿವಾಗ್ತಾ ಇತ್ತು. ಏನೇನು ತಗೊಂಡ್ವಿ ಅಂತ ಹೇಳೋದಾದರೆ ಅವರೇ ಬೇಳೆ ರೈಸ್ ಬಾತ್, ಅವರೇ ಬೇಳೆ ಚಿತ್ರಾನ್ನ, ಅವರೇ ಬೇಳೆ ಹಾಕಿ ಮಾಡಿರುವ ಪೊಂಗಲ್ಲು, ಅವರೇ ಬೇಳೆ ವಡೆ, ಅವರೇ ಬೇಳೆ ಖಾರ ಬಾತು, ಅವರೇ ಬೇಳೆ ಹಲ್ವ. ಕೊನೆಯಲ್ಲಿ ಹಲ್ವ ತಿಂದ್ವಿ. ಎಲ್ಲವೂ ಕೂಡ ನಮಗಂತೂ ಇಷ್ಟ ಆಯಿತು. ನೀವೇನಾದರೂ ಮಲ್ಲೇಶ್ವರಮಲ್ಲಿದ್ದರೆ ಅಥವಾ ಆ ಕಡೆ ಹೋದಾಗ ಈ ಒಂದು ಅವರೇ ಬೇಳೆ ಹಾಕಿ ಮಾಡಿರುವಂಥ ತಿಂಡಿಗಳನ್ನು ಸವಿಯೋದನ್ನು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಅವರೇ ಬೇಳೆನ ತುಂಬ ಇಷ್ಟಪಡೋರಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಎಂಜಾಯ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ನಾವು ವಿಸಿಟ್ ಮಾಡಿದಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ನಮ್ಗೆ ಬೇಕಾಗಿರೋದನ್ನು ತಗೊಂಡು ತಿನ್ನೋದಕ್ಕಾಗತ್ತಾ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಊಹೆ ತಪ್ಪಾಗಿತ್ತು. ಇದೇನಪ್ಪ ನಾನು ನನ್ನ ಫ್ರೆಂಡ್ ಇಬ್ಬರು ಇಷ್ಟೊಂದು ಐಟಮ್ ತಿಂದ್ವಿ ಅಂತ ಅಂದ್ಕೋಬೇಡಿ. ಅಲ್ಲಿರುವವರು ಎಲ್ಲರೂ ಕೂಡ 2 3 ಪ್ಲೇಟ್ ತಗೊಳ್ತಾ ಇದ್ರು. ಲಾಸ್ಟಲ್ಲಿ ಒಂದು ಚೆನ್ನಾಗಿರೋ ಸ್ಟ್ರಾಂಗ್ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಹೊಟ್ಟೆ ತುಂಬ ತಿಂದಿರೋದ್ರಿಂದ ನಾವಿಬ್ಬರು ನಟರಾಜ್ ಸರ್ವಿಸ್ ಮಾಡಿಕೊಂಡು, ಅಂದರೆ ಅದೇ ರೀ ನಡ್ಕೊಂಡು ಹೋಗೋಣ ಒಂದು ಸ್ವಲ್ಪ ದೂರ ಅಂತ ಹೊರಟ್ವಿ. ಹಾಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಬಂದು ಒಂದು ದೇವಸ್ಥಾನಕ್ಕೆ ಕೂಡ ನಾವು ಹೋದ್ವಿ. ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಅಂತ. ನೀವು ಸೀರಿಯಲ್ ನೋಡೋರಾದರೆ ಕೆಲವೊಂದು ಸೀರಿಯಲಲ್ಲಿ ನೀವು ಇಲ್ಲಿ ದೇವಸ್ಥಾನಕ್ಕಿರುವಂಥ ಸ್ಟೆಪ್ಗಳ ಒಂದು ಚಿತ್ರೀಕರಣವನ್ನು ನೀವು ನೋಡಿರ್ಬೋದು. ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ. ನನಗಂತೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನೂ ಗೊತ್ತಿಲ್ಲ. ತುಂಬ ಪುರಾತನವಾದ ದೇವಸ್ಥಾನ ಅಂತ ಅನ್ನಿಸ್ತು. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಗೆ ಹಾಕಿಬಿಡಿ, ನಾನು ಕೂಡ ತಿಳ್ಕೊಳ್ತೀನಿ. ನಮ್ಮ ಈ ಸಂಸಾರದ ಜಂಜಾಟದಲ್ಲಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಒಳಗೆ ಹೋಗಿ ಕೂತ್ಕೊಂಡ್ರೂ ಸಾಕು, ಮನಸ್ಸಿಗೆ ಒಂಥರ ನಿರಾಳ. ಅದನ್ನು ಯಾವ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನನಗೆ ಗೊತ್ತಿಲ್ಲ. ನಿಮಗೂ ಕೂಡ ಹೀಗೆ ಅನಿಸಿರ್ಬೋದು ಅಂತ ಅಂದ್ಕೊಳ್ತೀನಿ. ದೇವಸ್ಥಾನದಲ್ಲಿ ಹೋಗಿ ಕೂತಾಗ ಸಿಗುವಂತಹ ಒಂದು ನೆಮ್ಮದಿ ನಮಗೆ ಬೇರೆಲ್ಲೂ ಸಿಗಲ್ಲ ಅಂತ ನನ್ನ ಅನುಭವ. ದೇವಸ್ಥಾನದ ತುಂಬ ಜನ ಇದ್ದರೂ ಕೂಡ ಒಂಥರ ಪ್ರಶಾಂತವಾಗಿದೆಯೇನೋ ಅನ್ನಿಸ್ತಿತ್ತು.
ದೇವರನ್ನು ಕಣ್ತುಂಬಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಸುತ್ತು ಕೂಡ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ಕೂತು ನಂತರ ನಾವು ಅಲ್ಲಿಂದ ಹೊರಟ್ವಿ. ಹೊರಡೋದಕ್ಕೂ ಮೊದಲು ಒಂದು ಸ್ವಲ್ಪ ವೀಡಿಯೋನ ಕೂಡ ನಾನು ಮಾಡಿಕೊಂಡೆ. ಯಾಕಂದರೆ ನಾನು ಹೋದ ಒಂದು ಈ ಸ್ಥಳವನ್ನು ನಿಮಗೂ ಕೂಡ ಗೊತ್ತಿಲ್ಲದವರಿಗೆ ಪರಿಚಯ ಮಾಡಿಸೋಣ ಅಂತ, ಹಾಗೆ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಇದ್ದರೆ ನಿಮ್ಮಿಂದ ನಾನು ತಿಳ್ಕೊಳ್ಳೋಣ ಅಂತ. ಹಾಗೆ ಅಲ್ಲಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ದೂರ ಬರಬೇಕಾದ್ರೆ ಶಿರಡಿ ಬಾಬನ ಒಂದು ದೇವಸ್ಥಾನ ಕಾಣಿಸ್ತು. ಆರತಿಯ ಒಂದು ಸಮಯ ಆಗಿತ್ತು. ದೂರದಿಂದಲೇ ನಿಂತ್ಕೊಂಡು ಆರತಿನ ಕೂಡ ನಾವು ಕಣ್ತುಂಬಿಸ್ಕೊಂಡ್ವಿ. ಮಲ್ಲೇಶ್ವರಮಲ್ಲಿರುವ ಬೆಂಗಳೂರು ಕಫೆಯಿಂದ ಮಲ್ಲೇಶ್ವರ ಮೆಟ್ರೋ ಸ್ಟಾಪ್ ತನಕ ನಾವು ನಡ್ಕೊಂಡು ಬಂದ್ವಿ. ಹಾಗೆ ನಡ್ಕೊಂಡು ಬರಬೇಕಾದ್ರೇ ದೇವಸ್ಥಾನ, ಈ ಹೂವಿನ ಮಾರ್ಕೆಟು, ಜೊತೆಲಿ ರೋಡ್ ಬದಿನಲ್ಲಿ ವ್ಯಾಪಾರ ಮಾಡುವ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ಚಿಕ್ಕ ಪುಟ್ಟ ವಸ್ತುಗಳನ್ನು ಕೂಡ ತಗೊಂಡು ಖುಷಿಯಾಗಿ ನಮ್ಮ ಮನೆ ಸೇರ್ಕೊಂಡ್ವಿ. ಲೈಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫ್ರೆಂಡ್ ವಿತ್ ಡೇಟ್ ಈ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.